ನಮಸ್ಕಾರ, ನಾನು ಗುರುರಾಜ್, ಮೆಂಟರ್ ಅಂಡ್ ಟ್ರೇಡರ್ ಫ್ರಮ್ ವೆಲ್ತ್ಕ್ರಾಫ್ಟ್ ಲರ್ನಿಂಗ್ ಹಬ್. ಸೆಂಟ್ರಲ್ ಗೌರ್ಮೆಂಟ್ ಪಾರ್ಲಿಮೆಂಟ್ ಅಲ್ಲಿ ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ 2025 ಪಾಸ್ ಮಾಡ್ತು. ಈ ಆನ್ಲೈನ್ ಗೇಮಿಂಗ್ ಇಂದ 45 ಕೋಟಿ ಜನ ಲಾಸ್ ಮಾಡ್ಕೊಳ್ತಾ ಇದ್ದಾರೆ. 20,000 ಕೋಟಿ ಒಂದು ವರ್ಷಕ್ಕೆ ಲಾಸ್ ಆಗ್ತಾ ಇದ್ದಾರೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಜಸ್ಟ್ ನೀವೇ ಥಿಂಕ್ ಮಾಡಿ, ಮೊಬೈಲ್ ಅಲ್ಲಿ ಆಡೋ ಒಂದು ಈ ಗೇಮ್ ಇಂದ ಸಾವಿರಾರು ಕೋಟಿ ಗವರ್ನಮೆಂಟ್ ಹಾಗೆ ಇದನ್ನ ನಡೆಸೋ ಕಂಪನಿಗಳು ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ, ಇದು ಎಷ್ಟು ದೊಡ್ಡ ಬಿಸ್ನೆಸ್. ಈ ಆನ್ಲೈನ್ ಗೇಮಿಂಗ್ ಅಲ್ಲಿ ಇರೋ ಪ್ರಕಾರ ಆನ್ಲೈನ್ ರಿಯಲ್ ಮನಿ ಗೇಮ್ಸ್ ಹೋಸ್ಟ್ ಮಾಡಿದ್ರೆ 1 ಕೋಟಿ ಫೈನ್ ಹಾಗೆ 3 ವರ್ಷ ಜೈಲ್ ಆಗುತ್ತೆ. ಆನ್ಲೈನ್ ರಿಯಲ್ ಮನಿ ಗೇಮಿಂಗ್ ಅಡ್ವರ್ಟೈಸ್ ಮಾಡಿದ್ರೆ 2 ವರ್ಷ ಜೈಲು, 50 ಲಕ್ಷ ಫೈನ್ ಆಗುತ್ತೆ. ಹಾಗೇನೆ ಇದೇ ತರಹದ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಗಳನ್ನ ಮಾಡಿದ್ರೆ 3 ವರ್ಷ ಜೈಲು, 1 ಕೋಟಿ ಪೆನಾಲ್ಟಿ ಇದೆ. ಯಾಕೆ ನಾನು ಈ ಒಂದು ಆನ್ಲೈನ್ ಗೇಮಿಂಗ್ ಬಿಲ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೆಲವೊಂದು ಸ್ಟಾಕ್ಸ್ ಗಳಿದಾವೆ, ಅವುಗಳು ಈ ಗೇಮಿಂಗ್ ಪ್ಲಾಟ್ಫಾರ್ಮ್ ಗಳನ್ನ ನಡೆಸುತ್ತವೆ. ಇದು ಬ್ಯಾನ್ ಆಗೋದ್ರಿಂದ ಆ ಸ್ಟಾಕ್ ಗಳ ರೆವೆನ್ಯೂ ಸಹಿತ ಡ್ರಾಪ್ ಆಗುತ್ತೆ. ಹಾಗೇನೆ ಸ್ಟಾಕ್ ಗಳ ಪ್ರೈಸ್ ಕೂಡ ಫಾಲ್ ಆಗುತ್ತೆ. ಈ ತರದ ಆನ್ಲೈನ್ ಗೇಮಿಂಗ್ ಬಿಸ್ನೆಸ್ ನಡೆಸೋ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಈ ನ್ಯೂಸ್ ಬಂದಾಗಲೇ ಗೊತ್ತಾಗಿತ್ತು. ಇದರಿಂದ ಈ ನ್ಯೂಸ್ ಇಂಪ್ಯಾಕ್ಟ್ ಗೆ ಆನ್ಲೈನ್ ಗೇಮಿಂಗ್ ಸ್ಟಾಕ್ಸ್ ಕೆಳಗೆ ಬೀಳೋದಕ್ಕೆ ಸ್ಟಾರ್ಟ್ ಆಯ್ತು. ಅದರಲ್ಲಿ ನಜಾರಾ ಟೆಕ್ನಾಲಜಿ ಕೂಡ ಒಂದು. ಯಾಕೆ ನಾನು ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಹಾಗೇನೆ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ ಒಬ್ಬ ದೊಡ್ಡ ಇನ್ವೆಸ್ಟರ್ ಬಗ್ಗೆ ಇಂಟರ್ನೆಟ್ ಅಲ್ಲಿ ತುಂಬಾ ಸುದ್ದಿ ಹರಿದಾಡ್ತಾ ಇದೆ. ಬನ್ನಿ, ಈ ವಿಡಿಯೋದಲ್ಲಿ ನಾವು ನಜಾರಾ ಸ್ಟಾಕ್ ಯಾಕೆ ಕೆಳಗಡೆ ಬಿತ್ತು, ಈ ಬಿಲ್ ಪಾಸ್ ಆದ್ಮೇಲೆ ಸುದ್ದಿಯಲ್ಲಿರೋ ಆ ಇನ್ವೆಸ್ಟರ್ಸ್ ಯಾರು, ಏನ್ ಮಾಡಿದ್ರು ಅಂತ ತಿಳ್ಕೊಳ್ಳೋಣ. ಆನ್ಲೈನ್ ಗೇಮಿಂಗ್ ಬಿಲ್ ಪಾಸ್ ಆದ ತಕ್ಷಣ ಗೇಮಿಂಗ್ ಸ್ಟಾಕ್ಸ್ ಗಳು ಬೀಳೋದಕ್ಕೆ ಸ್ಟಾರ್ಟ್ ಆಯ್ತು. ಅದರಲ್ಲಿ ನಜಾರಾ ಟೆಕ್ ಕೂಡ ಒಂದು. ಕಾರಣ ಏನು ಅಂದ್ರೆ, ಈ ಕಂಪನಿ ಮೂನ್ಶೈನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ನ 46% ಸ್ಟೇಕ್ಸ್ ನ ಓನ್ ಮಾಡುತ್ತೆ. ನಜಾರಾ ಟೆಕ್ನಾಲಜಿ 805 ಕೋಟಿ ಮೂನ್ಶೈನ್ ಟೆಕ್ನಾಲಜಿ ಮೇಲೆ 2024ರಲ್ಲಿ ಇನ್ವೆಸ್ಟ್ ಮಾಡಿತ್ತು. ಮೂನ್ಶೈನ್ ಟೆಕ್ನಾಲಜಿ ಅಂದ್ರೆ ಈ ಪೋಕರ್ ಬಾಜಿ ಗೇಮ್ ಇದೆ ಅಲ್ವಾ, ಅದು. ನಜಾರಾ ಟೆಕ್ ಕಂಪನಿ ಹೇಳ್ಕೊಂಡಿದೆ, ನಮ್ಮ ಕಂಪನಿ RMG ಅಂದ್ರೆ ರಿಯಲ್ ಮನಿ ಗ್ಯಾಮ್ಲಿಂಗ್ ಬಿಸ್ನೆಸ್ ನ ರನ್ ಮಾಡಲ್ಲ ಅಂತ. ನಮ್ಮ ಕಂಪನಿ ಇಂಡೈರೆಕ್ಟೆಡ್ ಆಗಿ ಕನೆಕ್ಟೆಡ್ ಆಗಿದೆ, ಹಾಗೇನೆ ನಾವು ಇದನ್ನ ಕಂಟ್ರೋಲ್ ಕೂಡ ಮಾಡಲ್ಲ. ಮೂನ್ಶೈನ್ ಟೆಕ್ನಾಲಜಿ ಕಂಪನಿ ಅರ್ನಿಂಗ್ಸ್ ನಜಾರಾ ಟೆಕ್ ಫೈನಾನ್ಷಿಯಲ್ ರಿಪೋರ್ಟ್ ಅಲ್ಲಿ ನಾವು ಇನ್ಕ್ಲೂಡ್ ಕೂಡ ಮಾಡಲ್ಲ. ಹಾಗಾಗಿ ನಜಾರಾ ಫೈನಾನ್ಷಿಯಲ್ ಮೇಲೆ, ಇದರ ರೆವೆನ್ಯೂ ಮತ್ತು ಪ್ರಾಫಿಟ್ ಮೇಲೆ ಎಫೆಕ್ಟ್ ಕೂಡ ಆಗೋದಿಲ್ಲ ಅಂತ ಹೇಳಿದೆ. ಬಟ್ ಮೂನ್ಶೈನ್ ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ ಅಂತೂ ಮಾಡಿದೆ. ಅದು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಅದು ಬೇರೆ. ಬಟ್ ಬಿಲ್ ಬಂದ ಮೇಲೆ ಇದರ ಇಂಪ್ಯಾಕ್ಟ್ ಸ್ಟಾಕ್ ಮೇಲೆ ಅಂತೂ ಬಿದ್ದಿದೆ. ಇಂಟರ್ನೆಟ್ ಅಲ್ಲಿ ಒಂದು ಸುದ್ದಿ ತುಂಬಾ ಹರಿದಾಡ್ತಾ ಇದೆ. ಅದೇನಂದ್ರೆ, ಈ ಬಿಲ್ ಪಾಸ್ ಆದ್ಮೇಲೆ ಜನಕ್ಕೆ ಗೊತ್ತಾಗಿದ್ದು. ಆದ್ರೆ ಒಬ್ಬ ದೊಡ್ಡ ಇನ್ವೆಸ್ಟರ್ ಇದ್ದಾರೆ, ಲೇಟ್ ರಾಕೇಶ್ ಜುಂಜುನ್ವಾಲಾ ಅವರು. ಅವರ ವೈಫ್ ರೇಖಾ ಜುಂಜುನ್ವಾಲಾ ಅವರು ನಜಾರಾ ಟೆಕ್ ಅಲ್ಲಿ ಇರುವ ಎಂಟೈರ್ ಸ್ಟೇಕ್ ನ ಸೆಲ್ ಮಾಡಿದ್ರು. ನಿಮ್ಗೆ ಅನಿಸ್ತಾ ಇರಬಹುದು, ಸೆಲ್ ಮಾಡಿದ್ರೆ ಏನಾಯ್ತು, ಅವ್ರ ಸ್ಟಾಕ್ ಸೋಲ್ಡ್ ಮಾಡಿದ್ರು, ಸೆಲ್ ಮಾಡಿದ್ದಾರೆ, ಅದರಲ್ಲಿ ಏನಿದೆ ಅಂತ. ಸ್ಟೋರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಫುಲ್ ವಿಡಿಯೋನ ನೋಡಿ. ಲೇಟ್ ರಾಕೇಶ್ ಜುಂಜುನ್ವಾಲಾ ಅವರು 2017ರಲ್ಲಿ ಒಂದು ಮೈನಾರಿಟಿ ಸ್ಟೇಕ್ಸ್ ನ ತಗೊಳ್ತಾರೆ. 180 ಕೋಟಿ ನಜಾರಾ ಟೆಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆದ್ರೆ ಅದು ಪ್ರೀ IPO ದಲ್ಲಿ. ಇದು ಗೊತ್ತಾದ್ಮೇಲೆ ಜನ ರಾಕೇಶ್ ಜುಂಜುನ್ವಾಲಾ ಅವರು ಇನ್ವೆಸ್ಟ್ ಮಾಡಿದ್ದಾರೆ, ಒಬ್ಬ ದೊಡ್ಡ ಇನ್ವೆಸ್ಟರ್, ಅವ್ರನ್ನ ನಾವು ಇಂಡಿಯಾದ ವಾರೆನ್ ಬಫೆಟ್ ಅಂತಾನೆ ಕರಿತೀವಿ. ಅವರು ಈ ಸ್ಟಾಕ್ ಅಲ್ಲಿ IPO ಮುಂಚೆನೆ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಅವರಿಗೆ ಕಂಪನಿ ಮೇಲೆ ತುಂಬಾ ನಂಬಿಕೆ ಇದೆ, ಕಂಪನಿ ಗ್ರೋತ್ ಮೇಲೆ ನಂಬಿಕೆ ಇದೆ. ಹಾಗಾಗಿ ಅವರು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಒಳ್ಳೆ ರಿಟರ್ನ್ಸ್ ನ ಇದು ಕೊಡಬಹುದು ಅಂತ. ಈ ತರ ಎಲ್ಲ ರಿಟೇಲರ್ಸ್ ಅನಾಲಿಸಿಸ್ ನ ಮಾಡಿದ್ರು. IPO ದಲ್ಲಿ ಒಂದಿಷ್ಟು ಜನ ಈ ಶೇರ್ಸ್ ನ ತಗೊಂಡ್ರು. IPO ದಲ್ಲಿ ಸಿಗದೇ ಇದ್ರು ಓಪನ್ ಮಾರ್ಕೆಟ್ ಅಲ್ಲಿ ಈ ಶೇರ್ಸ್ ನ ತಗೊಂಡ್ರು. ಆದ್ರೆ ಅವರ ವೈಫ್ ರೇಖಾ ಎಂಟೈರ್ ಸ್ಟೇಕ್ ನ ಸೆಲ್ ಮಾಡಿದ್ರು. ಇದು ಯಾರಿಗೆ ಗೊತ್ತು ಹೇಳಿ? ಅವರು ಎಂಟೈರ್ ಸ್ಟೇಕ್ ಸೆಲ್ ಮಾಡಿ ಅಲ್ಲೇ 1 ತಿಂಗಳಾಯ್ತು. ನಮ್ಗೆ ತಗೊಳ್ಬೇಕಾದ್ರೆ ಮಾತ್ರ ಗೊತ್ತಾಗುತ್ತೆ ದೊಡ್ಡ ಇನ್ವೆಸ್ಟರ್ಸ್ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಅವ್ರು ಎಕ್ಸಿಟ್ ಆಗಿದ್ದು ನಮ್ಗೆ ಗೊತ್ತೇ ಆಗಲ್ಲ. ನಿಮಗೆ ಬಲ್ಕ್ ಡೀಲ್, ಬ್ಲಾಕ್ ಡೀಲ್ ಡೀಟೇಲ್ಸ್ ಎಲ್ಲ NSE ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಅಲ್ಲಿ ಹೋಗಿ ನೀವು ಇದನ್ನ ಚೆಕ್ ಮಾಡಬಹುದು. ಬಟ್ ದೊಡ್ಡ ಇನ್ವೆಸ್ಟರ್ಸ್ ಸೆಲ್ ಮಾಡಿದಾಗ ಅದು ಹೈಲೈಟ್ ಆಗಲ್ಲ, ಅವರು ಬೈ ಮಾಡಿದಾಗ ಮಾತ್ರ ಅದು ಇಂಟರ್ನೆಟ್ ಅಲ್ಲೆಲ್ಲ ವೈರಲ್ ಆಗುತ್ತೆ, ಅದ್ರ ಬಗ್ಗೆ ಸುದ್ದಿ ಆಗುತ್ತೆ. ಇನ್ನು ಈಗ ಇಂಟರ್ನೆಟ್ ಅಲ್ಲಿ ತುಂಬಾ ಸುದ್ದಿ ಆಗ್ತಾ ಇರೋ ವಿಷಯ ಏನು ಅಂದ್ರೆ, ಆನ್ಲೈನ್ ಗೇಮಿಂಗ್ ಬಿಲ್ ಆಗಸ್ಟ್ 21ಕ್ಕೆ ಬಂತು. ಇದರ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾ ಇದ್ದಂತಹ ಸ್ಟಾಕ್ಸ್ಗಳು ಈ ನ್ಯೂಸ್ ಬಂದ ಮೇಲೆ ಕೆಳಗಡೆ ಬಿತ್ತು. ಆದ್ರೆ ರೇಖಾ ಜುಂಜುನ್ವಾಲಾ ಅವರು ಜುಲೈನಲ್ಲಿ ಎಂಟೈರ್ ಸ್ಟೇಕ್ ನ ಸೆಲ್ ಮಾಡಿದ್ದಾರೆ. 334 ಕೋಟಿ ಅವರು ಸೇವ್ ಮಾಡ್ಕೊಂಡ್ರು ಈ ಒಂದು ಸ್ಟೇಕ್ ನ ಸೆಲ್ ಮಾಡಿ. ಆದ್ರೆ ನೀವು ರಿಟೇಲರ್ಸ್ ನಮ್ಗೇನಾದ್ರೂ ಒಂದು ಸಣ್ಣ ಹಿಂಟ್ ಆದ್ರೂ ಇತ್ತಾ ಇದ್ರ ಬಗ್ಗೆ, ಆನ್ಲೈನ್ ಗೇಮಿಂಗ್ ಬಿಲ್ ಪಾಸ್ ಮಾಡ್ತಾರೆ ಅಂತ? ಹೋಗ್ಲಿ, ಕನ್ಸಾದ್ರೂ ಬಿದ್ದಿತ್ತಾ? ಆದ್ರೆ ರೇಖಾ ಜುಂಜುನ್ವಾಲಾ ಅವರಿಗೆ ಕನಸೇನಾದ್ರೂ ಬಿದ್ದಿತ್ತಾ ಅಥವಾ ಯಾರಾದ್ರೂ ಹೇಳಿದ್ರ? ಯಾಕಂದ್ರೆ ಅವರ ಎಕ್ಸಿಟ್ ಏನಿದೆ ಅದೊಂದು ಪರ್ಫೆಕ್ಟ್ ಎಕ್ಸಿಟ್ ಆಗಿದೆ. ಆನ್ಲೈನ್ ಗೇಮಿಂಗ್ ಬಿಲ್ ಪಾಸ್ ಆಗೋಕೆ 1 ತಿಂಗಳು ಮುಂಚೆ ಎಕ್ಸಿಟ್ ಆಗಿದ್ದಾರೆ. ಸೊ ಇದು ಕಾಕತಾಳೀಯನಾ ಅಥವಾ ಇನ್ಸೈಡ್ ನ್ಯೂಸ್ ಇತ್ತಾ ಅಥವಾ ಕನಸಲ್ಲಿ ಯಾರಾದ್ರೂ ಬಂದು ಹೇಳಿದ್ರ? ನೀವು ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾರು ರಾಕೇಶ್ ಜುಂಜುನ್ವಾಲಾ ಅವರ ಇನ್ವೆಸ್ಟ್ಮೆಂಟ್ ನೋಡಿ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು, ಅವರ ವೈಫ್ ಪರ್ಫೆಕ್ಟ್ ಎಕ್ಸಿಟ್ ಆದ್ರು. ಬಟ್ ನಮಗೆ ಪರ್ಫೆಕ್ಟ್ ಎಕ್ಸಿಟ್ ಸಿಗ್ಲಿಲ್ಲ. ಸುಮಾರು ಜನ ಹೈ ರೇಟ್ ಅಲ್ಲಿ ಸ್ಟಾಕ್ ನ ಬೈ ಮಾಡಿರೋರು ಈಗ ಲಾಸ್ ಅಲ್ಲಿದ್ದಾರೆ. ಯಾಕೆ ಪಬ್ಲಿಕ್ಸ್ಗೆ, ರಿಟೇಲರ್ಸ್ಗೆ
ಈ ತರದ ಕನಸುಗಳು ನ್ಯೂಸ್ಗಳು ಮುಂಚೆನೆ ನಮಗೆ ಬೀಳೋದಿಲ್ಲ. ಈ ತರದ ಕ್ವಶನ್ಸ್ಗಳು ಇಂಟರ್ನೆಟ್ ಅಲ್ಲಿ ಈಗ ಸುಮಾರು ಹರಿದಾಡ್ತಾ ಇದೆ. ಜೂನ್ ತಿಂಗಳಲ್ಲಿ ರೇಖಾ ಜುಂಜುನವಾಲಾ ಅವರು 7% ಸ್ಟೇಕ್ ಅಂದ್ರೆ 61.8 ಲಕ್ಷ ಶೇರ್ ನ ಹಂತವಾಗಿ ಸೆಲ್ ಮಾಡಿದ್ದಾರೆ. ನಿಮ್ಗೆ ಅನಿಸ್ತಾ ಇರಬಹುದು ಯಾಕೆ ಅದನ್ನ ಹಂತವಾಗಿ ಸೆಲ್ ಮಾಡಿದರೆ ಒಂದೇ ಟೈಮ್ ಅಲ್ಲಿ ಅದನ್ನ ಯಾಕೆ ಸೆಲ್ ಮಾಡಿಲ್ಲ ಅಂತಂದೇಳಿ. ಈ ತರ 61 ಲಕ್ಷ ಶೇರ್ ನ ಏನಾದ್ರೂ ಒಂದೇ ಸಲ ಸೆಲ್ ಮಾಡಿದ್ರೆ ಆ ಒಂದು ಸ್ಟಾಕ್ ಲೋವರ್ ಸರ್ಕ್ಯೂಟ್ ಮೇಲೆ ಲೋವರ್ ಸರ್ಕ್ಯೂಟ್ ಆಗುತ್ತೆ. ಹಾಗಾಗಿ ಇದನ್ನ ಅವರು ಹಂತವಾಗಿ ಜೂನ್ ತಿಂಗಳಲ್ಲಿ ಇದನ್ನ ಸೆಲ್ ಮಾಡಿದ್ದಾರೆ. ಆದ್ರೆ ಅವರು ಈ ಸೆಲ್ ಮಾಡಿರುವಂತ ವಿಚಾರ ನಮಗೆ ಒಂದ್ ತಿಂಗಳಾದ್ಮೇಲೆ ಗೊತ್ತಾಗ್ತಾ ಇದೆ. ಆನ್ಲೈನ್ ಗೇಮಿಂಗ್ ಬಿಲ್ ಬಂದಾದ್ಮೇಲೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋ ಕಂಪನಿಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಈ ಕಂಪನಿಗಳು ಏನ್ ಬಿಸ್ನೆಸ್ ಮಾಡ್ತಾ ಇದಾವೆ, ಗವರ್ನಮೆಂಟ್ ನ ಇಂಟರ್ವೆನ್ಷನ್ ಎಷ್ಟಿದೆ, ಗವರ್ನಮೆಂಟ್ ಚೇಂಜ್ ಮಾಡುವಂತಹ ರೂಲ್ಸ್ ಗಳು ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ, ಈ ತರದ ಅನಾಲಿಸಿಸ್ ಗಳನ್ನೆಲ್ಲ ಮಾಡಬೇಕಾಗುತ್ತೆ. ಹೀಗೆ ಸುಮಾರು ವಿಷಯಗಳನ್ನ ತಿಳ್ಕೊಂಡು ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಅದರ ಬಗ್ಗೆ ಸ್ಟಡಿ ಮಾಡಿ, ಅದರ ಎಜುಕೇಶನ್ ನ ತಗೊಳ್ಳಿ. ನೀವು ನಮ್ಮ ಆಫ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಅಡ್ವಾನ್ಸ್ ಲೆವೆಲ್ ವರೆಗೆ ನೀವು ಕಲಿಬಹುದು. ಹಾಗೆ ಪ್ರಾಕ್ಟಿಕಲ್ ಆಗಿ ಕಲಿಬಹುದು. ನೀವು ಕಲಿತು ಇನ್ವೆಸ್ಟ್ ಮಾಡಬಹುದು. ನಿಮ್ಮ ಏನೇ ಡೌಟ್ಸ್ ಮತ್ತು ಎಂಕ್ವೈರಿಗಳು ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ. ಯಾರೋ ಹೇಳಿದ್ರು ಅಂತ ಇನ್ವೆಸ್ಟ್ ಮಾಡೋದು, ಅವ್ರು ಹೇಳಿದ್ರು ಅಂತ ಇನ್ವೆಸ್ಟ್ ಮಾಡೋದು, ಈ ತರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಓನ್ ಅನಾಲಿಸಿಸ್ ನ ಮಾಡಿ. ನಮ್ಮ ಆಫ್ಲೈನ್ ಬ್ಯಾಚ್ ಎವ್ರಿ ವೀಕೆಂಡ್ಸ್ ಇರುತ್ತೆ. ಆಫ್ಲೈನ್ ಬ್ಯಾಚ್ ಮಾಹಿತಿಗಾಗಿ ನಮ್ಮ ವಾಟ್ಸ್ಆಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸ್ಟಾಕ್ ಮಾರ್ಕೆಟ್ ಎಜುಕೇಶನ್ ಮತ್ತು ಸ್ಟಾಕ್ ಮಾರ್ಕೆಟ್ ಏರಿಳಿತಗಳ ಕುರಿತು ಲೇಟೆಸ್ಟ್ ಅಪ್ಡೇಟ್ಗಾಗಿ ನಿರಂತರವಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನಲ್ಲಿ ಬರ್ತಾ ಇರುತ್ತೆ. ತಪ್ಪದೆ ವೀಕ್ಷಿಸಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.